ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನಡ್ ಅಪ್ಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಅಪ್ಡೇಟ್ ಏನು ಅಂದರೆ, ಮಳೆ ಇವತ್ತು ಸಖತ್ತಾಗೋಯ್ತು. ಅಕ್ಕಿ ಬೇರೆ ಚಕ್ಕರಿಗೆ ಬಿಟ್ಬಿಟ್ಟಿದ್ವಿ. ಯಾವುದ್ಯಾವ್ದು ಬಿಟ್ಟಿದ್ವಿ ಅಂದರೆ ಅಲ್ಲಿ ನೋಡ್ಬೋದು, ನಮ್ಮ ರೇಗ್ದಾರು ಮತ್ತು ನಮ್ಮ ಧೂಮ ಬಿಟ್ಟಿದೆ. ಕರೆಕ್ಟಾಗಿ ಅಕ್ಕಿ ಒಂದು 32 ನಿಮಿಷ ಆಡ್ತು. ಅದಾದಮೇಲೆ ಮಳೆ ಸ್ವಲ್ಪ ಜೋರಾದ ಮೇಲೆ ನೋಡ್ಬೋದು, ಇನ್ನೂ ಮೋಡನೂ ಸಹ ನೋಡ್ಬೋದು. ಇನ್ನೂ 4:15 ಅಷ್ಟೇ. ಆಲ್ರೆಡಿ ನೋಡ್ಬೋದು ಕ್ಲೈಮೇಟ್ ಯಾವ ಥರ ಇದೆ ಅಂತ. ಅದಕ್ಕೂ ಅಕ್ಕಿ ಇವತ್ತು ಅಷ್ಟೊಂದೇನು ಆಡೋಕ್ಕೆ ಹೋಗಲಿಲ್ಲ. ನಾನು ಕುಚ್ಚುಬಾಲ ಕಟ್ಬಿಟ್ಟಿದ್ದೆ. ಅಕ್ಕಿಗಳನ್ನೆಲ್ಲ ಈಚೆಗೆ ಬಿಟ್ಕೊಂಡಿದ್ದೀನಿ. ಚಳಿಗೆ ಈಗ ಗೂಡಲ್ಲಿ ಮೇವು ಇಕ್ಕೋದು ಬೇಡ. ಅಕ್ಕಿ ಸ್ವಲ್ಪ ಯಾಕೆಂದರೆ ತುಂಬ ದಿವಸದಿಂದ ಬಿಟ್ಟಿರಲಿಲ್ಲ, ಅದಕ್ಕೆ ಸ್ವಲ್ಪ ಹಂಗೆ ಈಚೆಗೆ ಬಿಟ್ಕೊಳ್ಳೋಣ, ಸ್ವಲ್ಪ ರೆಕ್ಕೆ ಫ್ರೀ ಮಾಡ್ಕೊಳ್ಳುತ್ತೆ ಅಂದ್ಬಿಟ್ಟು ರಾಗಿನೆಲ್ಲ ಈಚೆ ಹಾಕಿದ್ದೀನಿ. ಎಲ್ಲ ಅಕ್ಕಿಗಳು ಮೇಯ್ತಾ ಇದೆ. ಗಂಡಕ್ಕಿಗಳನ್ನ ಮಾತ್ರ ಬಿಟ್ಟಿಲ್ಲ. ಗಂಡಕ್ಕಿ ಇಲ್ಲೂ ಇದೆ, ಆ ಗೇರ್ವ ಇದೆ, ಆಮೇಲೆ ಇನ್ನೊಂದು ಲಕ್ವ ಮತ್ತು ಒಂದು ತಾಮ್ರಾಳಿದೆ. ಓಕೆನಾ, ಇನ್ನೆಲ್ಲ ಎಣ್ಣಕ್ಕಿಗಳಿದೆ. ಇದನ್ನ ಆಮೇಲೆ ತುಂಬ ಜನ ಕೇಳ್ತಾ ಇದ್ದಿದ್ದೇನೆಂದರೆ, ಬ್ರೋ ಸೀಕ್ಲು ಪಟಾನೆಲ್ಲ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ತುಂಬ ಜನ ಕೇಳ್ತಾಯಿದ್ರಿ. ಸೀಕ್ಲು ಪಟಗಳನ್ನೆಲ್ಲ ಒಂದು ಕಡೆ ಸಪ್ರೇಟ್ ಮಾಡ್ಕೊಂಡು ಫಸ್ಟ್ ಅಕ್ಕಿಗಳೆಲ್ಲ ಡೈಜೆಷನ್ ಮಾಡ್ಕೊಂಡಿದೆಯಾ ಫುಡ್ನ ಅನ್ನೋದು ನೋಡ್ಕೊಬೇಕು ನೀವು. ಓಕೆನಾ, ಅಕ್ಕಿ ಏನಾರು ಡೈಜೆಷನ್ ಮಾಡ್ಕೊತಿಲ್ಲ ಅಂದರೆ ಲೈಟಾಗಿ ಏನು ಫುಡ್ ಕೊಡ್ತೀರೋ ಆ ಫುಡ್ ಜೊತೆ A to Z ಸಿರಪ್ಪು ಮತ್ತು ಇನ್ನೂ ವಿಟಮಿನ್ ಸಿರಪ್ಗಳು ಏನೇನಿದೆ ಅವೆಲ್ಲ ಅಕ್ಕಿಗೆ, ಅಂದರೆ ರಾಗಿ ಜೊತೆಗೆ ಏನು ನೀವು ಬಲೂನನ್ನು ಫೀಡ್ ಮಾಡ್ತೀರೋ ಆ ಬಲೂನನ್ನು ನೀರು ಜೊತೆ ಮಿಕ್ಸ್ ಮಾಡ್ಕೊಂಡು ಕೊಡೋದ್ರಿಂದ ಬೇಗ ನೀಟಾಗಿ ಡೈಜೆಷನ್ ಆಗುತ್ತೆ. ಓಕೆನಾ, ಈಗ ಇನ್ನೇನು ಇವತ್ತಿಗೆ ಮಳೆ ಇವತ್ತು ನಿಲ್ಲುತ್ತೆ, ನಾಳೆಯಿಂದ ಬೇರೆ ವೆದರ್ ಥರ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಓಕೆ ಓಕೆ ಬಾ 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 ದುಬಾಸು ಇನ್ನೂ ಎತ್ಕೊಂಡಿಲ್ಲ, ಆಡ್ತಾಯಿದೆ. ಪರವಾಗಿಲ್ಲ, ಕರೆಕ್ಟಾಗಿ ಮನೆ ಮೇಲೆ 24 ನಿಮಿಷ 28 ನಿಮಿಷ ಎಲ್ಲ ಆಡ್ತಾಯಿದೆ. ಇನ್ನೂ ಮುರಿತಾ ಇದೆಯಲ್ಲ, ಇನ್ನೂ ರೆಡಿಯಾಗಿಲ್ಲ. ಇನ್ನು ನಮ್ಮ ಗೇರ್ವನ್ನ ರೆಡಿ ಆಗ್ತಾಯಿದೆ. ಇನ್ನು ಟ್ಯೂಬ್ ಒಣಗಿಲ್ಲ, ಬಿಟ್ಕೊಬೇಕು. ಓಕೆನಾ, ಸೀಕ್ಲು ಪಟಾನ ಆದಷ್ಟು ನೀವೇ ಡೈಲಿ ನೀಟಾಗಿ ಫೀಡ್ ಮಾಡ್ಕೊಂಡು ಅಕ್ಕಿಗೆ ಕಡಲೆ ಬೀಜ ಕಡಲೆಕಾಳು ಎಲ್ಲ ಕೊಡೋದ್ರಿಂದ ನೀವೇನಾಗುತ್ತೆ ಅಂದರೆ, ಫಸ್ಟ್ ನೋಡ್ಕೊಬೇಕು. ತಿನ್ಸ್ಬಿಟ್ಟು ಅಕ್ಕಿ ಏನಾರು ಆರೋಗ್ಯ ಆಗಲಿಲ್ಲ ಅಂದರೆ ನಾಳೆ ಅದೇನಾಗುತ್ತೆ ಅಂದರೆ ಕೊಳ್ತೋಗೋ ಥರ ಒಳಗಡೆನೇ ಸ್ವಲ್ಪ ಹಾಳಾಗೋ ಥರ ಆಗ್ತಾ ಇರುತ್ತೆ. ಹಂಗೆ ಬಿಟ್ಟರೆ ಫುಡ್ ಇನ್ಫೆಕ್ಷನ್ ಆಗಿ ಅಕ್ಕಿ ಕಾಯಿಲೆ ಬೀಳೋ ಚಾನ್ಸಸ್ ತುಂಬ ಇರುತ್ತೆ. ಓಕೆನಾ, ಆದಷ್ಟು ಡೈಲಿ ನೀಟಾಗಿ ನೋಡ್ಕೊಂಡು. ಆಬ್ವಿಯಸ್ಲಿ ಎಲ್ಲರೂ A to Z ಸಿರಪ್ ಎಲ್ರಿಗೂ ಗೊತ್ತಿರುತ್ತೆ. ಅದು ಚಿಕ್ಕ ಬಾಟ್ಲೂ ಸಹ ಸಿಗುತ್ತೆ, ದೊಡ್ಡದು ಸಿಗುತ್ತೆ. ಅದನ್ನು ತಂದು ನೀರು ಮಿಕ್ಸ್ ಮಾಡ್ಕೊಂಡು ಎಲ್ಲ ಅಕ್ಕಿಗೂ ಕೊಡಿ. ಅದು ತುಂಬ ಒಳ್ಳೆಯದು ಡೈಜೆಷನ್ಗೆ ಎಲ್ಲ ಅಷ್ಟೇ. ಪಟ ಏನಾದ್ರು ಮರಿ ಮಾಡಿದರೆ ಆ ನೀರು ಕೊಡೋದ್ರಿಂದ ನೀವೇನು ಅಂದರೆ ಪಟಾದ ಗ್ರೋತು ಸಹ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ, ಇವೆರಡು ಇಳಿಯಂಗೆ ಕಾಣ್ತಾ ಇಲ್ಲ. ನಾನೇ ಮೇಲೆ ಇಳಿಸಿ ಸ್ವಲ್ಪ ಬಿಡಬೇಕು. ಅಕ್ಕಿನ ನೆಂದೋಗ್ಬಿಟ್ಟಿದೆ ಅಕ್ಕಿ. ನಾನು ಇಳ್ಸೋಕ್ಕೆ ಟ್ರೈ ಮಾಡಿದೆ, ಮಳೆಯಲ್ಲೂ ಸ್ವಲ್ಪ ಆರ್ತಾಯಿತ್ತು, ಇಳಿಲಿಲ್ಲ, ಅದಕ್ಕೆ ಬಿಟ್ಬಿಟ್ಟಿದ್ದೀನಿ. ಓಕೆನಾ, ನಾಳೆಯಿಂದ ನೀಟಾಗೆ ವುಡನ್ ಸೆಟ್ ಮಾಡ್ಕೊಂಡು ಸಿಂಗಲ್ಲಾಗೆ ಬಿಟ್ಕೊಂಬರ್ಬೇಕು. ಈ ಥರ ನೋಡ್ಕೊಂಡು ಪಟಗಳನ್ನ ಆರಾಮ್ಸಾಗಿ ನೋಡ್ಕೊಬೋದು ನೀವು. ಓಕೆನಾ, ನಾನು ಆಮೇಲೆ ಇನ್ನೊಂದೇನು ಅಂದರೆ, ವೀಡಿಯೋ ಕಂಟಿನ್ಯೂಸ್ ಆಗಿ ಬಿಡದಿರೋದ್ರಿಂದ ನನ್ನ ವ್ಯೂ ಸ್ಟ್ರಿಕ್ ಏನಿತ್ತೋ ಅದೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಅದನ್ನು ನಾನು ಇಷ್ಟ ಆಗ್ತಿಲ್ಲ. ಓಕೆನಾ, ಆದ್ರೂ ಪರವಾಗಿಲ್ಲ, ಇನ್ಮೇಲೆ ಬಿಡಬಾರ್ದು. ಓಕೆನಾ, ಅಷ್ಟು ಕಂಟಿನ್ಯೂಸ್ ಆಗಿ ಮಾಡ್ಕೊಂಬಂದು ಒಂದು ಸ್ಟೇಜಿಗೆ ಬರ್ತಾಯಿದ್ದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಏನೋ ಬ್ಯುಸಿ ಶೆಡ್ಯೂಲಿಂದ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ಆ ಥರ ಮಾಡೋಕ್ಕೋಗಲ್ಲ, ಕಂಟಿನ್ಯೂಸ್ ಆಗಿ ವೀಡಿಯೋ ಬಿಡಬೇಕು ಅಂತ ನಾನೇ ಚಾಲೆಂಜ್ ಹಾಕ್ಕೊತಾ ಇದ್ದೀನಿ. ಇನ್ಮೇಲೆ ಡೇ ಬೈ ಡೇ ಒಂದೊಂದು ಅಕ್ಕಿನ ಯಾವ ಥರ ನಾನು ವುಡನ್ ಸೆಟ್ ಮಾಡ್ಕೊಂಡು ಅಕ್ಕಿನೆಲ್ಲ ದಸ್ತ ಮಾಡ್ಕೊಂಬರ್ತೀನಿ ಅನ್ನೋದೆಲ್ಲ ಪೂರ್ತಿ ನಿಮಗೆ ಅಪ್ಡೇಟ್ ಕೊಡ್ಕೊತಾ ಹೋಗ್ತಾ ಇರ್ತೀನಿ. ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಕೆಳಗಡೆ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. 5Kಗೆ ತುಂಬ ಹತ್ರ ಇದ್ದೀನಿ. 5Kಗೆ ಚೀನಿ ಗಿವ್ ಅವೇ ಮಾಡ್ತೀನಿ ಅಂತ ಹೇಳಿದ್ದೀನಿ. ಯಾರಿಗೆ ಸಿಗುತ್ತೋ ಆ ಲಕ್ಕಿ ಪರ್ಸನ್ ಗೊತ್ತಿಲ್ಲ. ಬ್ರೀಡಿಂಗಿಗೆ ಯೂಸ್ ಮಾಡ್ಕೊಬೇಕು, ಬಿಟ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂದರೆ ನಿಮಗೆ ಮೊದಲೇ ರೀಸನ್ ಹೇಳಿದ್ದೆ, ಅಕ್ಕಿಗೆ 3 ರೆಕ್ಕೆ ಸುಟ್ಟೋಗಿರೋದ್ರಿಂದ ಬಿಟ್ಕೊಳ್ಳೋಕ್ಕಾಗಲ್ಲ. ಆಲ್ರೆಡಿ ಏಟ ಅಂದರೆ ಅಕ್ಕಿ ಬಾಜಿ ಮಾಡುತ್ತೆ. ಓಕೆ, ಸುಮ್ಮನೆ ಬಿಟ್ಟಾಗೆಲ್ಲ ಅಕ್ಕಿ ಏಟ್ ಹೊಡಿಯೋದು ಆ ಥರ ಎಲ್ಲ ಮಾಡುತ್ತೆ. ಆ ಅಕ್ಕಿ ಚಕ್ಕರ್ಗೆ ಹೋಗಿದೆ ಇಲ್ಲ ಅಂತಲ್ಲ. ಏನಾಗುತ್ತೆ ಅಂದರೆ ಅಕ್ಕಿ ಮೇಲೋದ್ರೆ ಅಕ್ಕಿ ಇಳಿಯಲ್ಲ. ಓಕೆನಾ, ಆ ಥರ ಗಾಳಿ ಸಿಕ್ತಂಗೆ ಅಕ್ಕಿ ಆಡ್ಕೊಂಬಿಡುತ್ತೆ. ಆ ರೆಕ್ಕೆ ಹಿಡ್ಕೊಂಡೆ ಅಕ್ಕಿ ಆಡ್ತಾಯಿದೆ ಅಂದರೆ ಅದರ ಕೆಪಾಸಿಟಿನ ನೀವು ಲೆಕ್ಕ ಹಾಕ್ಕೊಬೇಕು. ಅವ್ರ ಅಪ್ಪ ಅಮ್ಮ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ನಮ್ಮ ಮನೆ ಮೇಲೆ ಒಂದು ಚೀನಿ ಆಡ್ತಾಯಿತ್ತು, ಬಾಜಿ ಸರ್ರೇಗಿತ್ತು. ಓಕೆನಾ, ಅದು ಸತ್ತೋಗಿರೋ ಥರ ಸ್ಟೇಜಲ್ಲಿ ಇತ್ತು ನಮ್ಮ ಮನೆಗೆ ಬಂದಾಗ. ಆ ಚೀನಿಗೆ ನಮ್ಮ ಮನೇಲಿ ಇದ್ದಿದ್ದೇ ಒಂದು ಕತ್ಕ್ರಾಸ್ ಎಲ್ರಿಗೂ ನೋಡಿರ್ತೀರ. ಆ ಕತ್ಕ್ರಾಸ್ ಹಾಕಿ ಪಟ ತೆಗೆಸಿ ಬಂದಿರೋ ಚೀನಿ 2 ಪ್ಯಾಟ್ರನ್ ಬಿದೆ, ಸಖತ್ತಾಗಿದೆ. ಬ್ರೀಡಿಂಗಿಗೆ ಯೂಸ್ ಮಾಡ್ಕೊಳ್ಳೋರು ಯೂಸ್ ಮಾಡ್ಕೊಬೋದು. ಓಕೆನಾ, ಅಷ್ಟನ್ನು ಮಾತ್ರ ನಾನು ಹೇಳ್ಕೊಬೋದು, ಬಿಟ್ಕೊಳ್ಳೋಕ್ಕೆ ಆಗಲ್ಲ. ಹೇಳ್ತಾ ಇದ್ದೀನಿ, ಮೊದಲೇ ಹೇಳಿದ್ದೀನಿ, ಈಗೂ ಸಹ ಹೇಳ್ತಾ ಇದ್ದೀನಿ. ಓಕೆನಾ, ನೋಡೋಣ ಯಾರು ಗೆಲ್ತಾರೆ ಅಕ್ಕಿನ ಅನ್ನೋದು ಗೊತ್ತಿಲ್ಲ. ಆಮೇಲೆ ಬ್ರೋ ಲಾಂಗ್ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ನಾನು ಅಷ್ಟೇ ನಾಳೆ ದಸ್ತಾ ಮಾಡೋಣ ಅಂತಿದ್ದೀನಿ. ಯಾವುದು ಅಂದರೆ ನಮ್ಮ ರೇಗ್ದಾರು ನೋಡಿ, ಅಲ್ಲಿ ಬಾಲ ಕಟ್ಟಿದ್ದೀನಿ. ಬಿಡಬೇಕು ಅಂತಲೇ ಕಟ್ಟಿದ್ದು, ಮಳೆ ಬಂದಿಂದ ಅಕ್ಕಿನ ಬಿಡೋಕ್ಕಾಗಲಿಲ್ಲ. ಆ ರೇಗ್ದಾರು ಅದ್ರ ಜೊತೆಗೆ ನಮ್ಮ ದುಬಾಸ್ನ ಇಲ್ಲೇ ನಮ್ಮ ಮನೆ ಥರ ಗ್ರೌಂಡ್ ಇದೆಯಲ್ಲ ಅಲ್ಲಿ ದಸ್ತಾ ಮಾಡೋಣ ಅಂತ ಇದ್ದೀನಿ. ಓಕೆನಾ, ಫಸ್ಟ್ ಡೇ ಅಲ್ವಾ, ರೇಗ್ದಾರ್ನೂ ಸಹ ನಾನು ದಸ್ತಾ ಮಾಡಿಲ್ಲ. ನಮ್ಮ
ದುಬಾಸ್ನ ಸಹ ದಸ್ತಾ ಮಾಡಿಲ್ಲ. ಅದಕ್ಕೋಸ್ಕರ ಅಷ್ಟೇ ಪಟಗಳನ್ನೆಲ್ಲ ಮೇಲೆ ಬಿಟ್ಟು ನೀಟಾಗಿ ದಸ್ತಾ ಮಾಡ್ಕೊಳ್ಳೋಣ. ಓಕೆನಾ, ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬಿಡ್ತೀನಿ. ಓಕೆನಾ, ಯಾರು ಸ್ಕಿಪ್ ಮಾಡ್ದೇನೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.